ಗಂಡ ಎಲ್ಲಿರ್ತಾನೋ ಅಲ್ಲಿ ಹೆಂಡತಿ ಇರಬೇಕು, ಗಂಡ ಹೇಗಿರ್ತಾನೋ ಆ ರೂಪದಲ್ಲಿರಬೇಕು. ನಮಗೂ ಅಂಥ ಜ್ಞಾನ ಅಲ್ಪ ಸ್ವಲ್ಪ ದೇವ್ರ ಬಗ್ಗೆ ಇದ್ದಾಗ ಅದು ಅಲ್ಲಾಡಬಾರ್ದು, ನಿಶ್ಚಿತವಾಗಿಬೇಕು. ಯಾವಾಗ ದಶರಥ ಪ್ರಾಣ ಹೋಯಿತು ಯಾರಿಗೂ ಗೊತ್ತಿಲ್ಲ. ಮ್ಯಾಸಿವ್ ಅಟ್ಯಾಕ್ ಆಯಿತು. ಎಷ್ಟು ಸಾಧನೆಯೋ ಅಷ್ಟಾದ ತಕ್ಷಣ ಹೇಳ್ತಾ ಇರೋ ಮೇಲಕ್ಕೆ ಅಂತ ಅನಿಸ್ತಾ. 25 ಹಸು ಕಟ್ಟಿದ್ರೆ 25 ಹಸು ಹಾಲನ್ನು ಯಜಮಾನ ಕುಡಿತಾನೆ. ಯಾವುದೋ ಒಂದು ಹಸುವಿನ ಹಾಲು ಅದರಲ್ಲೊಂದು ಅರ್ಧ ಪಾವು ಕುಡಿತಾನೆ. ಈಗ ಪ್ರಾಣ ಬಡ್ಕೋತಾ ಇದ್ದಾಳೆ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ನಿಮ್ಗೆ ಯಾಕೆ ಇಂಥ ಬುದ್ಧಿ ಬಂತು? ರಾಮ ಇಲ್ಲದ ರಾಜ್ಯದಲ್ಲಿ ನಾನು ಆಳ್ತೀನ, ನಿಂಗೆ ಗೊತ್ತಿಲ್ವಾ? ಗೊತ್ತೋ ಅಂತಾಳೆ. ಅದನ್ನ ಗಂಡ ಹೆಂಡ್ತಿನ ಬಿಡಿಸ್ಬೇಕು ಅಂತ ಮಾಡ್ತಾ ಇದೆಯಾ ಅಂದ್ರೆ ವಸಿಷ್ಠನಿಗೆ ಗಂಡ ಎಲ್ಲಿರ್ತಾನೋ ಅಲ್ಲಿ ಹೆಂಡ್ತಿ ಇರಬೇಕು, ಗಂಡ ಹೇಗಿರ್ತಾನೋ ಆ ರೂಪದಲ್ಲಿರಬೇಕು. ಗಂಡ ನಿಲ್ವಾಭರಣ ಸುಂದರ, ಆಭರಣದಿಂದ ಹಾಕ್ಕೊಂಡ್ರೆ ಸುಂದರನಾ ಗಂಡ? ಹಾಗೆ ನಾನು ಅಷ್ಟೇ, ಆಭರಣ ಹಾಕ್ಕೊಂಡ್ರೆ ಸುಂದರಿ ಅಂತ ತಿಳ್ಕೊಬೇಡ. ನನ್ನ ಒರಿಜಿನಲ್ ಆಭರಣ ಯಾರೂ ನೋಡುವಾಗಿಲ್ಲ. ದೇವ್ರ ಮೇಲಿರೋ ಆಭರಣವೂ ನಾನೇ, ನನ್ನ ಮೇಲಿರೋ ಆಭರಣವೂ ನಾನೇ. ಲೋಕದಲ್ಲಿ ಕಾಣಿಸ್ತಾ ಇರೋ ಆಭರಣ ನೀವು ಅವರು ಯಾರೋ ಕೊಟ್ಟಿದ್ದು ಗೊತ್ತಾ? ಅದನ್ನು ತೆಗೆದಿಡ್ತಾ ಇದ್ದೀನಿ. ನಾರ್ಮಡಿ ಹುಟ್ಟಿದ್ದೀನಿ, ಕಂದಮೂಲಗಳ ಜೊತೆ ಹರಸ್ಕೊಂಡಿದ್ದೆ, ನನ್ನ ಗಂಡನ ಜೊತೆ ನಾನು ಹೋಗ್ತೀನಿ, ಬೇಡ ಅನ್ನೋರಿಗೆ ಯಾರೂ ಇಲ್ಲ, ಅಧಿಕಾರ ಇಲ್ಲ. ರಾಮ ಲಕ್ಷ್ಮಣ ಸೀತೆ ಹೊರಟರು. ದಶರಥ 2 ಭುಜದ ಮೇಲೆ ಹಾಕಿ ಮಂತ್ರಿಗಳ ಮೇಲೆ ರಾಮನ ಕೊನೆಯಾಗಿ ನೋಡಿಬಿಡ್ತೀನಿ ಇಂದ ಪಾಪ ನೋಡಿದ. ರಥ ಹತ್ತಿದ, ರಥ ಹತ್ತೋವರೆಗೂ ನೋಡಿದ, ನಡ್ಕೊಂಡು ಹೊರಟಿದ್ದ. ರಥ ಸಪ್ಲೈ ಮಾಡಿ ಅಂತ ಹೇಳ್ದ, ನನ್ನ ಮಗ ನಡ್ಕೊಂಡು ಹೋಗೋದು ನೋಡ್ಲಾರಿ ಅಂತ. ಕೈ ಬರಲೇ ಇಲ್ಲ. ರಥ ಹತ್ತಿದ, ರಾಮ ನೋಡ್ತಾ ಇದ್ದಾನೆ. ಎಷ್ಟು ನೋಡಿದ್ರು ಸಾಲದು. ನೋಡ್ತೀವಿ ಇಲ್ಲಿ ಅಮೇರಿಕಕ್ಕೆ ಹೋಗ್ತಾರೆ ಅಂತ ಏರೋಡ್ ರೂಮ್ಗೆ ಹೋದ್ರೇ ಆ ವಿಮಾನ ಹೋದ್ರೆ ವಿಮಾನ ನೋಡ್ತಿರ್ತೀವಿ, ಅಲ್ಲಿ ಏನು ಕಾಣುತ್ತೆ, ಆದರೂ ಆ ವಿಮಾನ ಹೋಗೋ ತನಕ ನೋಡ್ಕೊಂಡು ಬರ್ತೀವಿ. ನನ್ನ ಮಗನಿಗೂ ದೊಡ್ಡ ಮಗನಿಗೂ ಪೂರ್ವಾಶ್ರಮ ಮಗನಿಗೂ ನನಗೂ 46 ವರ್ಷ ಡಿಫರೆನ್ಸ್. ಓದೋಕ್ಕೆ ಅಂತ 12ನೇ ವರ್ಷ ದೇವದತ್ತ ಪಾಟೀಲ್ ಹತ್ರಕ್ಕೆ ತರ್ಕಮ ಓದಕ್ಕೆ ಹೊರಟ್ಬಿಟ್ಟ ಪುಣೆಗೆ. ರೈಲ್ ಹತ್ತದ ಅಷ್ಟೇ, ನೋಡ್ತಾ ರೈಲ್ ಹೋಗೋವರೆಗೂ ನಿಂತಿದ್ದೆ. ನಾವೇನು ಕಡಿಮೆ ಏನಿಲ್ಲ, ಅನುಭವ ಇದ್ದೇ ಇರುತ್ತೆ. ರೈಲು ಅವನ ಪಾಪ ಟಾಟಾ ಮಾಡ್ತಾನೆ ಇದ್ದಾನೆ, ಹಿಂಗಂತ ಇದ್ದಾನೆ, ಎಷ್ಟು ದೂರ ಕಾಣ್ತಾನೆ. ರೈಲ್ ಹೋಗೋ ತನಕ ನೋಡಿದೆ ಬಂದ. ಅವ್ನು ನಗ್ತಾನೆ ಇದ್ದಾನೆ, ನಾನು ಬಡ್ಕೋತಾ ಇದ್ದೀನಿ. ಯಾಕೆಂದ್ರೆ 40 ವರ್ಷ ಡಿಫ್ರೆನ್ಸು. ಆ ದುಃಖ, ದಶರಥನ ದುಃಖ ಅರ್ಥ ಆಗೋರು ನಮ್ಗೆ ಅರ್ಥ ಆಗುತ್ತೆ. ಲೇಟ್ ಇಶ್ಯೂ, ಸಾಕ್ಷಾತ್ ಪರಾತ್ಪರ ವಸ್ತು. ಇದು ಶಾಸ್ತ್ರ ಓದಕ್ಕೆ ಹೋಗ್ತಿದೆ ಅನ್ನೋ ಮನುಷ್ಯ ಇದನ್ನೇ ಬಿಟ್ಟಿಲ್ಲ. ಅವರು ಮುಂದೆ 8 ವರ್ಷ ಅವ್ನು ಬರಲೇ ಇಲ್ಲ. ಎಷ್ಟು ದುಃಖ ಆಗಿರುತ್ತೆ ಅಂದರೆ, ಆಮೇಲೆ ನ್ಯಾಯಸುಧ ಮಾಡ್ಕೊಂಬಂದ. ಈಗ ಬರ್ತೀಯ ಅನ್ನೋದು, ಪ್ರವಚನಕ್ಕೆ ಹೋಗ್ಬೇಕು, ವಾದರಾಜರ ವೈಭವ ಅಲ್ಲಿ ಕರೆದಿದ್ದಾರೆ, ಹೋಗಬೇಕು, ಅವಕಾಶ ಇದ್ದರೆ ಬರ್ತೀನಿ, ನಿಮ್ಮ ಮಠದ ಸಹವಾಸವೇ ಬೇಡ ಅಂದ್ಬಿಡ. ನೀವು ವ್ಯಾಸರಾಯರು ಬೇಡವೇನಪ್ಪ ಅಂದೆ. ಅಲ್ಲ, ವ್ಯಾಸರಾಯರು ಸೇವೆ ಮಾಡ್ತೀನಿ, ವ್ಯಾಸರಾಯರು ಬೇಕು, ನಿಮ್ಮ ಮಠಕ್ಕೂ ನನಗೂ ಸಂಬಂಧ. ಏನು ಹೇಳಪ್ಪ, ದುಃಖ ಪಡ್ತಾನೆ ಕೂತಿದ್ದೀನಿ. ಎಲ್ಲರೂ ಸ್ವಾಮಿಗಳಾದರೂ ಅವ್ರ ಮಕ್ಕಳೆಲ್ಲ ಬಂದು ಹಣ ಹೊಡಿತಾರೆ. ನನ್ನ ಮಗ ನಿಮ್ಮ ಸಹವಾಸವೇ ಸಾಕು ಅಂತ ಹೊಡ್ತಾರೆ. ಹೇಳ್ರಿ, ಇಂಥವೆಲ್ಲ ದುಃಖ ರಾಮಾಯಣ ಅಲ್ಲಿದೆ. ಯಾಕೆ ದೇವರು ಮಾಡಿ ತೋರಿಸ್ತಾ ಇದ್ದಾನೆ ಅಂದರೆ, ನಮಗೂ ಅಂಥ ಜ್ಞಾನ ಅಲ್ಪ ಸ್ವಲ್ಪ ದೇವ್ರ ಬಗ್ಗೆ ಇದ್ದಾಗ ಅದು ಅಲ್ಲಾಡಬಾರ್ದು, ನಿಶ್ಚಿತವಾಗಬೇಕು, ಆರೂಢವಾಗಬೇಕು. ಅದಕ್ಕೆ ಬರ್ತಕ್ಕಂಥ ಆವೃಕಗಳನ್ನೆಲ್ಲ ದೂರ ಮಾಡ್ಕೋಬೇಕು. ಬೇರೆ ಸಂಬಂಧದಿಂದ ಬಂದಿರುತ್ತೆ, ಆಹಾರ ವಿಹಾರ ವಿಚಾರ ಸನ್ನಿವೇಶಗಳಿಂದ ಬಂದಿರುತ್ತೆ, ಅವಳನ್ನೆಲ್ಲ ಧೈರ್ಯ ತಂದ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ನೋಡ್ದ, ರಥ ಹೋಗೋವರೆಗೆ ರಥದ ಧ್ವಜ ಕಾಣೋವರೆಗೂ ನೋಡ್ತಾ ಇದ್ದ. ಧ್ವಜ ಮರೆ ಆಯಿತು, ಊರಿನ ಜನೆಲ್ಲ ಹೋಗಿದ್ದಾರೆ, ನಾನು ಹೋಗೋಂಗಿಲ್ಲ ಅಂದ. ಅಷ್ಟೇ ತಂದ, ಕೌಸಲ್ಯ ಮನೆಗೆ ಹಾಕುಂದ, ಹಾಕಿಬಿಟ್ರು. ಒಂದು ಮಾತು ಹೇಳ್ತಾರೆ, ಮಂಗಳಾಂಗಿ ಗೌರಿ, ಯಾವಾಗ ದಶರಥ ಪ್ರಾಣ ಹೋಯಿತು ಯಾರಿಗೂ ಗೊತ್ತಿಲ್ಲ. ಮ್ಯಾಸಿವ್ ಅಟ್ಯಾಕ್ ಆಯಿತು, ಏನಾಯಿತು ಯಾರು, ಎಲ್ಲ ಮಂದಿಗಳು ಇದ್ದಾರೆ, ಯಾವಾಗ ಹೋಯಿತು ಗೊತ್ತಿಲ್ಲ. ದೇವರನ್ನ ಮಗನ್ನ ಪಡೆದ ದಶರಥ ಮಹಾರಾಜನಿಗೆ ಯಾವಾಗ ಪ್ರಾಣ ಹೋಯಿತು ಅಂತ ಗೊತ್ತಿಲ್ಲ ಅನ್ನಬೇಕಾದ್ರೆ ನಮಗೇನು ಇರೋರೆಲ್ಲ ಯಾವಾಗ ಹೋಯಿತು ಪ್ರಾಣ ಅಂತ ಹೇಳ್ತಾರೆ. ಯಾವ ಕ್ಷಣಕ್ಕೆ ಬೇಕಾದ್ರೂ ಹೋಗ್ಬೋದು. ಅಟ್ಟಡಿಗೆ ಉಣಲಿಲ್ಲ, ಇಷ್ಟದ ಋಷನವಿಲ್ಲ, ಕೊಟ್ಟ ಸಾಲವ ಕೇಳುವ ಕೊತ್ತರಿಗೆ, ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ,
ಅಷ್ಟರೊಳು ಪುರಂದರ ವಿಠಲ ನೀನು ಮನವೇ. ಒಂದು ಪ್ರಶ್ನೆ ಮಾಡಲ, ಯಾವ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ರಾಮಾಯಣ ನಡೀತೋ, ಯಾವ ರಾಮಾಯಣ ಯಾವ್ಯಾವುದ ರಾಮಾಯಣದಲ್ಲೂ ಕೂಡ ದಶರಥನ ಪಾತ್ರ ಇಷ್ಟೇ ವಿನಃ ಬೇರೆ ಯಾವ ರಾಮಾಯಣದಲ್ಲಿ ಏನು ಹೇಳಿದ್ದಾರೆ? ಅರ್ಥ ಆಯ್ತಾ? ಎಷ್ಟು ಸಾಧನೆಯೋ ಅಷ್ಟಾದ ತಕ್ಷಣ ಹೇಳ್ತಾ ಇರೋ ಮೇಲಕ್ಕೆ ಅಂತ ಸ್ವಾಮಿ. ಹೊಸ ಮನೆಯ ಕಟ್ಟಿದೇನು, ಹೊಸ ಮನೆಯ ಕಟ್ಟಿದೇನು, ಗೃಹಶಾಂತಿ ಮನೆಯೊಳಗೆ ಬಸಿರು ಹೆಂಡತಿ ಮಗನ ಮದುವೆ ನಾಳೆ, ಅರ್ಥಿಯಾಗಿದೆ ಬದುಕು ಸಾಯಲಾರೆನೋ ಎನ್ನಲು, ಕುಸುರುದರಿಯದೆ ಬಿಡರು ಯಮನಂದರು. ತನಗೆ ತಾನೇ ಹುಡ್ಕೊಂಬಿಟ್ಟ ಒಬ್ಬ 10,000 ಕೋಟಿ ಬಿಲಿಯನ್ ಗಟ್ಟಲೆ ಮೊನ್ನೆ ಹೋದ. ಏನು ಮಾಡಬೇಕು ತೋರಲಿಲ್ಲ, ಹೇಳ್ಕೊಂಡ್ರೆ ಢಮ್ ಅನ್ನಿಸ್ಕೊಂಡು. ಯಾಕೆ ಅನಿಸ್ಕೊಂಡ ಅಂದರೆ ಆಳಗಳಿದ್ರು ಕಾಳಗಳಿದ್ರು, ಹೆಂಡತಿ ಮಕ್ಕಳು ಸಂಪತ್ತು, ಕಂಪನಿ, ವರ್ಲ್ಡ್ ವೈಡ್ ಕಂಪ್ನಿಗಳು ಎಲ್ಲ ಯಾಕೆ ಹೋದ ಅಂದರೆ ಮುಗೀತಷ್ಟೇ. ಡಮ್ ಅನ್ನಿಸ್ಕೊಳ್ಳೋ ತನಕ ನಿನ್ನ ಸಾಧನೆ. ಆಮೇಲೆ ಯಾರು ನೋಡ್ಕೋತಾರೋ ಎಲ್ಲಿಗೆ ಹೋಗುತ್ತೆ. ಶೇಷ ಪರವಿಭೂತಯ. 25 ಹಸು ಕಟ್ಟಿದರೆ 25 ಹಸು ಹಾಲನ್ನು ಯಜಮಾನ ಕುಡಿತಾನೆ. ಯಾವುದೋ ಒಂದು ಹಸುವಿನ ಹಾಲು ಅದರಲ್ಲಿ ಒಂದು ಅರ್ಧ ಪಾವು ಕುಡಿತಾನೆ. 25 ಚದರ ಮನೆ ಕಟ್ಟಿದ್ರೆ ಮನೆಯೆಲ್ಲ ಅವನೇ ಮಲ್ಕೋತಾನ, ಕುಂಭಕರ್ಣ ಮಲ್ಕೊಂಡಾಗೆ. 6 ಅಡಿ 3 ಅಡಿ ಒಂದು ಯಾವುದೋ ಪ್ರೈವೇಟ್ ರೂಮ್ ಅಂತಾನೆ, ಅಲ್ಲೊಂದು ಮಂಚ ಅದ್ರ ಮೇಲೆ ಬಿದ್ದಿರ್ತಾನೆ ಅಷ್ಟೇ. ಹಾಗೆ 100 ಕಂಡ್ಗ ಭತ್ತ ಬಂತಪ್ಪ ಮನೆಯಲ್ಲಿ ಅಂದರೆ ಅಷ್ಟು ಅವನೇ ತಿಂತಾನ ಯಜಮಾನ. ಒಂದು ಪಾವಕ್ಕಿ ಅನ್ನ. ಶೇಷ ಪರವಿಭೂತಯ, ಇನ್ನೊಬ್ಬರು ಪಾಲದು. ಇದನ್ನು ಭಾರತ ಹೇಳ್ತಾ ಇದೆ. ಹಾಗೆ ದಶರಥಂಗೆ ಪ್ರಾಣ ಹೋದ ಗೊತ್ತಿಲ್ಲ. ಭರತರಾಜರಿಗೆ ಹೇಳಿ ಕಳಿಸಿದ್ರು. ಇಬ್ಬರು ಹೊಟ್ಟೋಗಿದ್ರು, ಅಣ್ಣ ತಮ್ಮಂದರು, ಸೋದರ ಮಾವನ ಮನೆಗೆ. ಅಲ್ಲಿಂದ ಬಂದು ನೋಡ್ತಾನೆ ಅನಾಹುತವಾಗಿ ಹೋಗಿದೆ. ತಾಯಿಯನ್ನು ಕೇಳಿದ ಏನು ಮಾತಾಡ್ತಾಳೆ? ತನ್ನ ಕೆಲಸ ಆಯಿತೋ ಇಲ್ವಾ, ಬಿಟ್ಟು ಹೊಟ್ಟೋದ್ವಾ. ಈಗ ಪ್ರಾಣ ಬಡ್ಕೋತಾ ಇದ್ದಾಳೆ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ನನಗೆ ಯಾಕೆ ಇಂಥ ಬುದ್ಧಿ ಬಂತು? ಹತ್ತು ಪ್ರಾಯಶ್ಚಿತ್ವೇ ಬೇರೆ ಬೇಡ, ಅಷ್ಟು ಕೊರಗೆ ಸಾಯ್ತಾ ಇದ್ದಾಳೆ. ಕೈ ಯಾರು ಕೇಳಬೇಕು? ಅವಳು ಕೊರಗನ್ನು ಯಾರು ಕೇಳಬೇಕು ಅಂದರೆ ಹಾಗೆ ಕೆಲವು ಸಂಕಟಗಳಿರುತ್ತೆ ನಮ್ಮಲ್ಲಿ. ಅದು ಯಾರ ಕೇಳ್ಕೊಂಡು ನಂಬಲ್ಲ. ಪ್ರಮಾಣ ಮಾಡಿದ್ರೆ ನಂಬಲ್ಲ, ಬರ್ಕೊಟ್ರೆ ನಂಬಲ್ಲ, ಸರ್ಟಿಫೈ ಕಾಪಿ ಅಂದರೆ ನಂಬಲ್ಲ, ನಿಂಗೆ ಕೊಡಲ್ಲ ಅಷ್ಟು. ಅಲ್ಲಿ ಏನು ಕಾರಣ ಹೇಳೋದು ನಿಂಗೆ ಕೊಡಲ್ಲ ಇಲ್ವಾ? ಅನುಭವಿಸ್ತಾ ಇಲ್ವಾ? ಅವ್ರನ್ನ ಏನು ನಂಬಿಸೋದು ನಾವು ಹೇಳಿ? ಹಾಗೆ ಇಲ್ಲ, ಅವಳು ಒಳಗೆ ಸಾಯ್ತಾ ಇದ್ದಾಳೆ ಕೊರಗಿ. ಯಾರು ಮುಂದೆ ಹೇಳಬೇಕು? ಕೈ ಒಳಗೆ ಹಿಂಗೆ ನಡೀತು ಅಂತ. ಅವಳದು ರೂಪ ಚಿಂತನೆ ನೋಡ್ತಾರೆ, ಅವಳು ಮಾಡಿದ ಮಾತು ನೋಡ್ತಾರೆ, ಎಲ್ಲ ಅದೇ ಇಟ್ಕೊಂಡಿದ್ದಾರೆ ಜನ. ಆದರೆ ಒಳಗೆ ಅವಳದಲ್ಲ, ಇನ್ನೊಂದು ಸಂಬಂಧದಿಂದ ಆದದ್ದು ಅನ್ನೋದನ್ನು ಪಶ್ಚಾತ್ತಾಪ ಪಡ್ತಾ ಇದ್ದಾಳಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ರಾಮಂಗೆ ಗೊತ್ತು, ವಾಯುದೇವ್ರಿಗೆ ಗೊತ್ತು ಅಷ್ಟೇ. ಭರತರಾಜಿಗೆ ಗೊತ್ತು ನಮ್ಮಮ್ಮ ಅಂತೋಳಲ್ಲ ಅಂತ. ಆದರೆ ನಡೆದೋಗಿದೆ ಘಟನೆ. ಬಂದ ಅಮ್ಮನ್ನೆಲ್ಲ ವಿಚಾರ ಮಾಡಿದ. ಯಾವ ಬಾಯಿನಲ್ಲಿ ರಾಮದೇವ್ರ ಪಟ್ಟಾಭಿಷೇಕಕ್ಕೆ ನೀನು ಕಲ್ಲು ಹಾಕಿದ್ದೀನಿ? ನಾನಲ್ಲವೋ ಅಂತಾಳೆ. ನಿನಗೆ ರಾಜ್ಯ ಬರಲಿ ಅಂತ ಮಾಡಿದೆ ಅಂತ ಮೊದಲು ಅಂದ್ಲು. ರಾಮ ಇಲ್ಲದ ರಾಜ್ಯದಲ್ಲಿ ನಾನು ಆಳ್ತೀನ, ನಿಂಗೆ ಗೊತ್ತಿಲ್ವ ಅಂದ್ಲು. ಗೊತ್ತೋ ಅಂತಾಳೆ. ಪಾಪ ದುಃಖಿಸ್ತಾಳೆ. ಕತ್ತಿ ಎಳೆದ, ನಿನ್ನಿಂದ ನನ್ನ ರಾಮ ಹುಟ್ಟೋದ ಅಂತ. ರಾಮ ಬಂದರೆ ನನ್ನ ಚಿಕ್ಕಮ್ಮನ್ನು ಕೊಂದಿದೆಯಾ, ಸ್ತ್ರೀ ಹತ್ಯೆ ಮಾಡಿದೆಯಾ ಅಂದರೆ ನಿನ್ನ ಮುಖ ದರ್ಶನ ಮಾಡಲ್ಲ ಅಂತ ನನ್ನ ರಾಮ ಅಂದುಬಿಟ್ರೆ, ಆ ರಾಮ ಬೇಕೇ ವಿನ ನೀನಂಗೆ ಬೇಡ. ಅಲ್ಲಿವರೆಗೂ ಆ ಮಂತ್ರ ಇದ್ಲು. ಅಷ್ಟೊತ್ತಿಗೆ ಹೊರಗು. ಯಾವಾಗ ಇದೆಲ್ಲ ಯಾರಿಂದ ನಡೀತು ಅಂತ ತಿಳ್ಕೊಂಡು ಫುಟ್ಬಾಲ್ ಆಡೋದ್ನಲ್ಲ, ಅಲ್ಲಿವರೆಗೂ ಒಳಗಿದ್ದಿದ್ದು ರೂಪದಲ್ಲಿ. ಅಲ್ಲಿಂದ ಆಚೆಗೆ ಹೋದ್ಲು. ಗೊತ್ತಾಯಿತು ಭರತನಿಗೆ, ನೀನು ವರ ಕೇಳಿರ್ಬೋದು, ಅವ್ನು ಕೊಟ್ಟಿರ್ಬೋದು, ನಾನು ಸಿಂಹಾಸನದಲ್ಲಿ ಕೂಡಲ್ಲ, ನಿನ್ನ ವರ ವ್ಯರ್ಥ ತಿಳ್ಕೊಂಡು ಆ ಪೀಠದ ಮೇಲೆ ನಿನ್ನ ವರ ಸತ್ಯ ಮಾಡ್ತೇನೆ. ನನ್ನ ವರನ ನಾನು ಹೋಗಿ ರಾಮದೇವರ ದರ್ಶನ ಮಾಡಿಕೊಂಡು ಬಾ ಅಂತ ಕರ್ಕೊಂಬರ್ತೀನಿ, ನೀನು ಜೊತೆಗೆ ಬರಬೇಕು. ಅವನು ಬರದೇ ಹೋದರೆ ಅವನು ಪಾದಕ ಯಾರು ತಂದು ಸಿಂಹಾಸನದ ಮೇಲೆ ಇಟ್ಟು ಪಾದಕ ಪಟ್ಟಾಭಿಷೇಕ ಮಾಡಿ ರಾಮರಾಜ್ಯವನ್ನು ಆಳ್ತೇನೆ. ಅವನು ಬರೋವರೆಗೆ ಅವನೇ ಹೆಂಗಿರ್ತಾನೋ ರಾಮ, ಹಾಗೆ ನಾನು ನಾರಮಡಿಯನ್ನು ಉಟ್ಟುಕೊಂಡು ಕಂದಮೂಲಗಳನ್ನ ತಿಂದ್ಕೊಂಡು ಊರ ಹೊರಗೆ ನಂದಿಗ್ರಾಮ ಅಂತ ಒಂದು ಹಳ್ಳಿ, ಅಲ್ಲಿ ನದಿಯ ತೀರದಲ್ಲಿ ನಾನು ವಾಸ ಮಾಡ್ತಾ ಇರ್ತೇನೆ. 14ನೇ ವರ್ಷದ ಬೆಳಗ್ಗೆ ಸೂರ್ಯೋದಯಕ್ಕೆ ನನ್ನ ರಾಮ ದರ್ಶನ ಕೊಡದೆ ಹೋದರೆ, ಮುಂದೆ ಹೇಳ್ತಾರೆ, ಈ ತಾಯಿಗೆ ಹೇಳ್ತಾರೆ, ನಾನು ಅಗ್ನಿ ಪ್ರವೇಶ ಮಾಡ್ತೇನೆ. ಇದು ನಿನ್ನ ಮಗನ ಓತು, ತಿಳ್ಕೊಂಬಿಡು. ಎಷ್ಟು ದುಃಖಪಟ್ಟಿದ್ದಾಳೆ ಅನ್ನೋದು ವರ್ಣನೆ ಮಾಡಲಿಕ್ಕೆ.
ಹಾಗೆ ರಾಮದೇವರನ್ನು ನೋಡೋಕ್ಕೋಸ್ಕರ ಹೊರಡ್ತಕ್ಕಂಥ ಅವನಾಗಿದ್ದಾನೆ. ಮಾತುಕಾಕ್ಷಿಗಂ ದೈತ್ಯಂ ವ್ಯಸ್ತ ವಿಕರಣ ಗೋಣ ಕಚರಿಂ ಬಂಧೂನ್ ಕರಾದೀಂ ಕಲಾನ್ ಮಾರೀಚಂಚನಿ ಹತ್ಯ ರಾವಣಮೃತಾಂ ಸೀತಾಂ ವಿಚನ್ಮನ್ನಿವ ಪ್ರಾಪ್ತೋ ವಾಯುಸುತೇನ ಸೂರ್ಯಜಾಯುಜ ರಾಮಾವತಾದ್ವಂದಿತ. ಮುಂದೆ ಪದಗಳಲ್ಲಿ ಅನೇಕ ಕಥೆಗಳನ್ನು ಹೇಳ್ತಾ ರಾಮದೇವರ ದರ್ಶನಾರ್ಥವಾಗಿ ಭರತರಾಜರು ಮಂತ್ರಿಗಳ ಸಮೇತವಾಗಿ ಅಲ್ಲಿಂದ ಹೊರಡ್ತಾ ಇದ್ದಾರೆ. ದೂರದಿಂದ ಲಕ್ಷ್ಮಣ ಮೇಲೆ ನೋಡಿದ, ರಾಮಂಗೆ ಹೇಳಿದ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡ. ಪಾಪ ಯಾಕೆ ಅಂದರೆ ಅಲ್ಲೇ ಒಳಗೆಲ್ಲ ಪ್ರಮೇಯಗಳಿರ್ತವೆ, ಅದೆಲ್ಲ ಬಿಡಿಸ್ತಾರೆ. ಹಾಗೆ ತಿಳ್ಕೊತಾನ ಲಕ್ಷ್ಮಣ. ಹಾಗೆ ತಿಳಿದ. ರಾಮ ಹೇಳ್ದ, ನನ್ನ ಭರತನ ಯೋಗ್ಯತೆ ನಂಗೆ ಗೊತ್ತಿಲ್ವನೋ, ನನ್ನನ್ನು ಕರೆಯೋಕ್ಕೋಸ್ಕರ ಕರ್ಕೊಂಡು ಹೋಗೋಕ್ಕೋಸ್ಕರ ಬರ್ತಾ ಇದ್ದಾನೆ ತಾಯಿಯ ಸಮೇಂದ್ರಾಗಿ ಅಂತ. ಯಾವ ತಾಯಿ ಇದ್ದರೂ ಇಲ್ಲ, ಯಾರಿಲ್ಲ, ಗೊತ್ತಾಯ್ತಾ? ತಾಯಿಯ ವಚನ ನಡಿಬೇಕು, ತಂದೆಯ ವಚನ ಎಂಬತಕ್ಕಂಥದ್ದು ಸತ್ಯವಾಗಬೇಕು. ನಾನು ಬರೋದಿಲ್ಲ ಅಂದ. 14 ವರ್ಷವಾಗಿ ಮಾರನೇ ದಿನ ಸೂರ್ಯೋದಯ ನಿದರ್ಶನ ಕೊಳ್ಳಿಲ್ಲ ಅಂದರೆ ಅಗ್ನಿ ಪ್ರವೇಶ ಮಾಡ್ತೀನಿ ಇಂದ. ಆಗ್ಬೋದು ಅಂದ ನಮ್ಮ ರಾಮ. ಏನಾಗರೆ ಅಂದ, ಈಗ ಪಾದಕೆ ಕೊಡುವ, ನಿನ್ನ ಪಾದಕೆ. ಆ ಪಾದಕೆ ತೊಗೊಂಡು ಹೋಗ್ತೇನೆ, ಅದನ್ನು ಸಿಂಹಾಸನದಲ್ಲಿಟ್ಟು ಪಾದಕಾ ಪಟ್ಟಾಭಿಷೇಕವನ್ನು ಮಾಡಿ ನಿನ್ನ ಪಾದಕೆಯ ಹೆಸರಿನಲ್ಲೇ ರಾಜ್ಯಭಾರವನ್ನು ಮಾಡ್ತೇನೆ, ನಾನು ಈ ರೀತಿ ಇರ್ತೇನೆ ಎಂಬುದಾಗಿ ರಾಮನಲ್ಲಿ ಅರಿಕೆ ಮಾಡಿರ್ತಕ್ಕಂಥವನು ರಾಮನ ಆದೇಶವನ್ನು ಹೊತ್ತಂಥ ರಾಮಪಾದಿಕೆಯನ್ನು. ಅದಕ್ಕೆ ವಾದಿರಾಜರು ಅಯೋಧ್ಯ ನಾಮ ನಗರಿ ಭಾತಿ ಸಾಧ್ಯ ವಧೂರಿವ ವನಂಗತಸ್ಯಾಪಿ ಅಥವಾ ಪಾದುಕಾಯ ಕರೋತ್ಪತಿಂ. ಪಾದಿಕೆಯನ್ನು ಗಂಡನ ಸ್ಥಾನದಲ್ಲಿ ಅಯೋಧ್ಯೆ ಎಂಬತಕ್ಕಂಥ ಸಿಂಹಾಸನದ ಲಕ್ಷ್ಮಿ ಕೂಡಿಸ್ಕೊಂಡೇ ವಿನ ಬೇರೆಯವ್ರನ್ನ ಕೂಡಿಸ್ಕೊಳ್ಳಿಲ್ಲ. ಅಂಥ ಪತಿವ್ರತೆ ಇದ್ದಾಗಿದ್ದಾಳೆ ಅಯೋಧ್ಯ ಅಂತ ಅಯೋಧ್ಯ ಪಟ್ಟಣವನ್ನೇ ವಾದರಾಜರು ತೀರ್ಥಪ್ರಬಂಧದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತ ರಾಮ ಪಟ್ಟಾಭಿಷೇಕದಿಂದ ಭರತರಾಜರು ರಾಜ್ಯವನ್ನು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಅತ್ತ ನಮ್ಮ ರಾಮ ಮುಂದೆ ಏನು ಮಾಡ್ದ ಎಂಬತಕ್ಕಂಥದ್ದನ್ನು ನಾಳೆ